ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದಲ್ಲಿ ವಾಹನ ಚಲಾಯಿಸುವವರಿಗೆ ಸಿಹಿ ಸುದ್ದಿ. ಹೌದು ಸ್ನೇಹಿತರೆ, ತೆರಿಗೆ ಏರಿಕೆ ಮತ್ತು ಹೊಸ ಮೋಟಾರ್ ವಾಹನಗಳ ತೆರಿಗೆ ತಿದ್ದುಪಡಿ ಕಾಯ್ದೆ ಕೂಡ ಜಾರಿಗೆಗೊಳಿಸಲಾಗಿದೆ. ಸ್ನೇಹಿತರೆ, ನೀವು ಕೂಡ ವಾಹನ ಸವಾರರಾಗಿದ್ದರೆ ತಾಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ನಾವು ಕೊಡುವಂತಹ ನೋಟಿಫಿಕೇಶನನ್ನು ದಿನಾಲೂ ತಪ್ಪದೆ ನೋಡಿ. ಸ್ನೇಹಿತರೆ, ಹೌದು, ರಾಜ್ಯದಲ್ಲಿ ಸಂಚರಿಸುವ ವಿವಿಧ ವರ್ಗದ ವಾಹನಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು, ಈ ಸಂಬಂಧ ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ತಿದ್ದುಪಡಿ ಕಾಯ್ದೆ ಮತ್ತು 2026ಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಾಗಿದೆ. ಸ್ನೇಹಿತರೆ, ಮತ್ತು 2026 ಏಪ್ರಿಲ್ 9ರಂದು ರಾಜ್ಯಪಾಲರ ಒಪ್ಪಿಗೆ ಪಡೆದಿದ್ದರೂ ಕೂಡ ಈ ಹೊಸ ಕಾಯ್ದೆಯು ಈಗ ಜಾರಿಗೆ ಬಂದಿದೆ. ಸ್ನೇಹಿತರೆ, ಈ ತಿದ್ದುಪಡಿಯ ಅನ್ವಯ ಟ್ರ್ಯಾಕ್ಟರ್ಗಳು, ಲಕ್ಸುರಿ ಬಸ್ಗಳು ಮತ್ತು ಎಲೆಕ್ಟ್ರಿಕ್ ವಾಹನಗಳು ಸೇರಿದಂತೆ ಹಲವು ವಿವಿಧ ವಾಹನಗಳ ಜೀವಿತಾವಧಿ ತೆರಿಗೆ ದರದಲ್ಲಿ ಕೂಡ ಬದಲಾವಣೆಯಾಗಲಿದೆ. ಸ್ನೇಹಿತರೆ, ಅದು 12ಕ್ಕಿಂತ ಹೆಚ್ಚು ಪ್ರಯಾಣಿಕರ ಸಾಮರ್ಥ್ಯ ಹೊಂದಿರುವ ಲಕ್ಸುರಿ ಬಸ್ಗಳಿಗೆ ಪ್ರತಿ ಪ್ರಯಾಣಿಕರಿಗೆ 2500 ಹಾಗೂ ಸ್ಲೀಪರ್ ಕೋಚ್ ಬಸ್ಗಳಿಗೆ ಪ್ರತಿ ಸೀಟಿಗೆ 3000 ತೆರಿಗೆ ನಿಗದಿಪಡಿಸಲಾಗಿದೆ. ಸ್ನೇಹಿತರೆ, ಹೊಸದಾಗಿ ನೋಂದಣಿಯಾಗಿರುವ ವಾಣಿಜ್ಯ ಟ್ರ್ಯಾಕ್ಟರ್ ಟ್ರೈಲರ್ಗಳಿಗೆ ವಾಹನದ ಒಟ್ಟು ಬೆಲೆಯ ₹10% ಜೀವಿತಾವಧಿ ತೆರಿಗೆಯನ್ನು ಕೂಡ ನಿಗದಿಪಡಿಸಲಾಗಿದ್ದು, ಕಾರು, ಜೀಪುಗಳು ಮತ್ತು ಅನುಗುಣವಾಗಿ ತೆರಿಗೆ ದರದಲ್ಲಿ ಕೂಡ ಪರಿಷ್ಕರಿಸಲಾಗಿದೆ. ಸ್ನೇಹಿತರೆ, ಮತ್ತು ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳಿಗೂ ಕೂಡ ಈಗ ತೆರಿಗೆ ಅನ್ವಯವಾಗಲಿದ್ದು, ವಾಹನದ ಬೆಲೆಯ ಆಧಾರದ ಮೇಲೆ 5%ರಿಂದ 10%ರಷ್ಟು ಜೀವಿತಾವಧಿ ತೆರಿಗೆ ನಿಗದಿಪಡಿಸಲಾಗಿದೆ. ಸ್ನೇಹಿತರೆ, ಇನ್ನು ಕ್ರೇನ್, ಎಕ್ಸಾಮೀಟರ್ ಮುಂತಾದ ನಿರ್ಮಾಣ ಕಾಮಗಾರಿಕೆ ಬಳಸುವ ವಾಹನಗಳಿಗೆ ವಾಹನದ ಬೆಲೆಯು ಕೂಡ 10%ರಷ್ಟು ತೆರಿಗೆ ನಿಗದಿಪಡಿಸಲಾಗಿದೆ. ಸ್ನೇಹಿತರೆ, ಮತ್ತು ಇತರ ರಾಜ್ಯಗಳಿಂದ ಕರ್ನಾಟಕಕ್ಕೆ ವಲಸೆ ಬರುವ ಅಥವಾ ಈಗಾಗಲೇ ನೋಂದಣಿಯಾಗಿರುವ ವಾಹನಗಳ ವಯಸ್ಸಿನ ಆಧಾರದ ಮೇಲೆ ತೆರಿಗೆಯಲ್ಲಿ ರಿಯಾಯಿತಿ ನೀಡಿ ಹೊಸ ದರಗಳನ್ನು ಕೂಡ ನಿಗದಿಪಡಿಸಲಾಗಿದೆ. ಸ್ನೇಹಿತರೆ.